ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಆಗೇ ಆಗುತ್ತೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಕ್ಯಾಪ್ಟನ್ಗೂ ಮರ್ಯಾದೆ ಇರಲ್ಲ, ಕ್ಯಾಪ್ಟನ್ ರೂಮ್ಗಂತೂ ಮರ್ಯಾದೆನೇ ಇಲ್ಲ ಅಲ್ವಾಗಿಲ್ಲಿ. ಬೀಗ ಬೀಳುತ್ತೀಗ. ಎಸ್, ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾಪ್ಟನ್ ರೂಮ್ಗೆ ಬೀಗ ಅಂತ ಅಂದ್ಬಿಟ್ಟು. ನೋಡಿ, ಕೆಲವೊಂದ್ಸತಿ ನಾವೇನು ಅನ್ಕೊಂತೀವಿ ಅಂತಂದ್ರೆ, ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ, ವಾರದ ಕತೆ ಕಿಚ್ಚನ ಜೊತೆ ಅಂದ್ರೆ ಪಂಚಾಯಿತಿಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬಹುದು ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ನಟ ಅವರು ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಏನು ಹೋಗಿ ಮಲ್ಕೊಂಡಿದ್ರು, ಇದ್ರ ಬಗ್ಗೆ 100% ಕ್ಲಾಸ್ ತಗೊಂತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಆಗಿದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಯಾರು ಮಾಡಿರ್ತಾರೋ ಅದು ದೊಡ್ಡದಾಗಿ ಕಾಣಿಸುತ್ತೆ. ಅವ್ರು ಏನಕ್ಕೆ ಬುದ್ಧಿ ಹೇಳ್ತಾರೆ ಅಂತಂದ್ರೆ, ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಅಂದ್ಬಿಟ್ಟು ಬುದ್ಧಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ಕಳೆದ ಎಪಿಸೋಡ್ಗಳಲ್ಲೇ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಬಡವರಿಗೆ ಜಾಸ್ತಿ ಬೈತೀರಾ, ಇವ್ರ ಮೇಲೆ ನಿಮ್ ದರ್ಪ ಅಂತ ಹೇಳಿದಾಗ ಈ ರೀತಿಯಾಗಿ ಇಲ್ಲಿ ಬಂದಿತ್ತು. ಸದ್ಯ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಕ್ಯಾಪ್ಟನ್ಗೂ ಮರ್ಯಾದೆ ಇರಲ್ಲ, ಕ್ಯಾಪ್ಟನ್ ರೂಮ್ಗಂತೂ ಇಲ್ಲಿ ಮರ್ಯಾದೆನೇ ಇಲ್ಲ ಅಲ್ವಾ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಹೌದು, ಇಲ್ಲಿ ಸ್ವಲ್ಪ ಕ್ಯಾಪ್ಟನ್ ರೂಮ್ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಸೀರಿಯಸ್ ಆಗಿರ್ಬೇಕಾಗತ್ತೆ. ಇದ್ರಿಗಿಂತ ದೊಡ್ಡ ದೊಡ್ಡ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದವರು ಕೂಡ ಇಲ್ಲಿ ಇದ್ದಾರೆ. ಈ ಹಿಂದಿನ ಎಪಿಸೋಡ್ಗಳು ನೀವು ತಗೊಳ್ಬೋದು. ಇಲ್ಲಿ ಏಕವಚನ ಅಂದ್ರೆ ಬೈದಿರೋದಿರ್ಬೋದು, ಮತ್ತಿಲ್ಲಿ ಬೇಡದೇ ಇರೋ ವಿಚಾರಗಳ ಬಗ್ಗೆ ಮಾತಾಡಿರೋದಿರ್ಬೋದು, ತುಂಬಾನೇ ನಡೆದೋಗ್ಬಿಟ್ಟಿದೆ. ಯಾಕಂತಂದ್ರೆ ರಘು ಅವರು, ಅಶ್ವಿನಿ ಅವರು, ಮತ್ತೆ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರು ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾನೆ ಇದ್ರು. ಯಾಕಂತಂದ್ರೆ ರೂಮಲ್ಲಿ ಹೋಗಿ ಮಾತಾಡೋದು, ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಮಾತಾಡೋದು, ಪದೇ ಪದೇ ಹೇಳ್ತಿದ್ರು ಕೂಡ ಅದೇ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ರು. ಆದ್ರೆ ಗಿಲ್ಲಿ ಅವರು ಬರೀ 2ನೇ ಸತಿ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಅಂದ್ಬಿಟ್ಟು ರೂಮ್ಗೆ ಈಗ ಲಾಕ್ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 10 ಕೂಡ ವರ್ತೂರ್ ಸಂತೋಷ್ ಏನೋ ಇಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ಆ ಒಂದು ಸಮಯದಲ್ಲಿ ಆ ವೀಕಲ್ಲಿ ಯಾರು ಕೂಡ ರೂಮ್ ಒಳಗಡೆ ಹೋಗಂಗಿಲ್ಲ ಅಂತ ಲಾಕ್ ಮಾಡಿದ್ರು. ಸದ್ಯ ಇದು ಪರ್ಮನೆಂಟ್ ಆಗಿ ಲಾಕ್ ಮಾಡ್ತಾರಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅದೇ ಈ ವೀಕಲ್ಲಿ ಸ್ಪಂದನ ಅವರು ಮತ್ತೆ ಇಲ್ಲಿ ಅಭಿ ಅವರು ಇಬ್ರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ. ಈ ವೀಕ್ ಮಾತ್ರ ಲಾಕ್ ಆಗಿರತ್ತಾ ಅಂತ ನೋಡ್ಬೇಕಾಗತ್ತೆ. ಹೌದು, ರೂಲ್ಸ್ಗಳನ್ನ ಇಲ್ಲಿ ಬ್ರೇಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಯಾಕಂದ್ರೆ ಅದರಲ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ಫಸ್ಟ್ ಟೈಮ್ ಹೋಗ್ತಾರೆ, ಕುತ್ಕೊಂತಾರೆ, ಸ್ವಲ್ಪ ಇಲ್ಲಿ ಮೀಸೆ ಎಲ್ಲ ತಿರುಗಿಸೋದು ಪ್ರೋಮೋದಲ್ಲೇ ಇಲ್ಲಿ ತೋರಿಸಿದ್ದಾರೆ. ಅದಾದ್ಮೇಲೆ ಈ ಸತಿ ಅಂದ್ರೆ ಸ್ಪಂದನ ಕೂಡ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ. ಅಭಿ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಬೇಡ ಗಿಲ್ಲಿ ಎದ್ಬಾ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಗಿಲ್ಲಿಯವರೇ ಮಾತು ಕೇಳಲಿಲ್ಲ. ಸ್ವಲ್ಪ ಈ ಒಂದು ವಿಚಾರದಲ್ಲಿ ಹೌದು, ಗಿಲ್ಲಿಯವ್ರಿಗೂ ಕೂಡ ಆಸೆ ಇದೆ, ಅದಕ್ಕೆ ಆದ ಒಂದು ಬೆಲೆ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಬೆಲೆ ಇಲ್ಲ ಅಂತ ಯಾರು ಕೂಡ ಇಲ್ಲಿ ಹೇಳಿಲ್ಲ. ಈ ಒಂದು ಸಣ್ಣ ತಪ್ಪು ಇಲ್ಲಿ ದೊಡ್ಡದಾಗಿ ಕಾಣಿಸ್ತದೆ. ಇನ್ನು ದೊಡ್ಡ ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ನೋಡ್ಬೇಕಿದೆ. ಒಟ್ನಲ್ಲಿ ಈಗ ಕ್ಯಾಪ್ಟನ್ಸಿ ರೂಮ್ ಏನಿದೆ ಅದು ಲಾಕ್ ಅಂತೂ ಆಗಿದೆ. ಇಲ್ಲಿ ಸ್ಪಂದನ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿದ್ರು. ಇವಾಗ ಸ್ವಲ್ಪ ಬೇಜಾರಂದ್ರೆ ಸ್ವಲ್ಪ ಅಂತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಅದರಲ್ಲೂ ಕೂಡ ಲಕ್ ಇರ್ಲಿ ಏನೇ ಇರ್ಲಿ ಕ್ಯಾಪ್ಟನ್ ಅಂತ ಆಗಿದ್ರು. ಚೈತ್ರ ಅವರು ಕೂಡ ಆಡಿದ್ರು, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರು. ಅಭಿ ಅವರು ಕೂಡ ಇಲ್ಲಿ 2ನೇ ಸತಿ ಕ್ಯಾಪ್ಟನ್ ಆಗಿದ್ರು. ಸಿಕ್ಕಾಪಟ್ಟೆ ಇವ್ರುಗಳು ಕೂಡ ಬೇಜಾರಾಗಿರುತ್ತೆ. ನಾನು ಹೇಳ್ದೆ ಇಲ್ಲಿ ನೀನು ಕೇಳಲಿಲ್ಲ ಅಂತ ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಆಡ್ತಾರೆ. ಕಿಚ್ಚನ ಪಂಚಾಯಿತಿ ಮುಗ್ದಿದ ತಕ್ಷಣ ಇಷ್ಟೊಂದು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಡೈರೆಕ್ಟ್ ಆಗಿ ಲಾಕೇ ಮಾಡೋ ಒಂದು ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಹೌದು, ಕ್ಯಾಪ್ಟನ್ಸಿ ರೂಮ್ ಅಂತ ಇಲ್ಲಿ ಸಪರೇಟ್ ಆಗಿ ಇಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ಗೌರವ ಕೊಡ್ಲೇಬೇಕಾಗುತ್ತೆ. ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಹೋಗಿ ಮಲ್ಕೊಂಡಿದ್ದು ಸಿಕ್ಕಾಪಟ್ಟೆ ತಪ್ಪಾಯ್ತು. ನಾನು ಕೂಡ ಕಳೆದ ವಿಡಿಯೋದಲ್ಲಿ ಇಲ್ಲಿ ಏನಪ್ಪ ಹೇಳಿದೆ ಅಂತಂದ್ರೆ, ಈ ಒಂದು ವಿಚಾರ ಇಲ್ಲಿ ಚರ್ಚೆ ಆಗೇ ಆಗುತ್ತೆ ಅಂತ ಹೇಳಿದೆ. ಈಗ ಅದೇ ರೀತಿ ಚರ್ಚೆ ಕೂಡ ಆಗಿದೆ. ರೂಮ್ಗೆ ಲಾಕ್ ಕೂಡ ಇಲ್ಲಿ ಆಗಿದೆ. ಇನ್ನಿಲ್ಲಿ ರಘು ಅವ್ರಿಗೆ ಯಾವ ರೀತಿ ಇಲ್ಲಿ ಶಿಕ್ಷೆ ಕೊಡ್ತಾರೆ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಬೇರೆ ಇವರು ರೂಲ್ಸ್ ನ ಬ್ರೇಕ್ ಮಾಡಿದ್ರು ಅಂತ ಈ ರೀತಿ ಹೇಳ್ತಿದ್ದಾರೆ. ಇಲ್ಲಿ ರಘು ಅವರು ಯಾವ ಮಟ್ಟಿಗೆ ಮಾತಾಡಿದ್ರು, ತಟ್ಟೆ ಹಿಡ್ಕೊಂಡು ಬಂದು ನಿಂತ್ಕೊಂಡ್ಬಿಡ್ತೀಯ ಅಂತ ಮಾತಾಡಿದಿರ್ಬೋದು, ಅಂದ್ರೆ ಇನ್ನೊಬ್ಬರನ್ನ ಅಣಗ್ಸೋ ರೀತಿಯಲ್ಲಿ ಮಾತಾಡಿದ್ರು. ಮತ್ತೆ ಇಲ್ಲಿ 2ನೇದೇನಪ್ಪ ಅಂತಂದ್ರೆ ತೆವಲು ಅನ್ನೋ ಪದ ಕೂಡ ಇಲ್ಲಿ ಯೂಸ್ ಮಾಡಿದ್ರು. ಇವ್ರಿಗೆಲ್ಲ ಏನ್ ಶಿಕ್ಷೆ ಕೊಡ್ತಾರೆ? ದೊಡ್ಡ ದೊಡ್ಡ ತಪ್ಪುಗಳು ಮಾತಾಡಿ, ದೊಡ್ಡದಾಗಿ ಮಾತಾಡಿ, ಅಂದ್ರೆ ಅವರೇ ಸಾಚ ಮಿಗ್ದವ್ರು ಎಲ್ಲರೂ ಕೂಡ ಬೇರೆ ರೀತಿ ಇದ್ದಾರೆ ಬಿಗ್ ಬಾಸ್ ಮಳೆ ಅಂತ ಮಾತಾಡಿದವರು ಕೂಡ ಇಲ್ಲಿ ಇದ್ದಾರೆ. ಮತ್ತೆ ಒಂದು ರಿಯಾಲಿಟಿ ಶೋ, ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇಲ್ಲಿ ಅವಮಾನ ಆಗೋ ರೀತಿ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಅಂದ್ರೆ ರಕ್ಷಿತ್ ಅವ್ರು ಮಾತಾಡಿದ್ದೇ ಬೇರೆ ಇತ್ತು, ಅಶ್ವಿನಿ ಅವರು ಇಲ್ಲಿ ಅದನ್ನ ತಿರುಚಿ ಹೇಳಿದ್ದೇ ಬೇರೆ ರೀತಿ ಇತ್ತು. ಅವರು ಕಲಾವಿದರಿಗೆ ಕಾಲ್ ತೋರಿಸಿದ್ರು ಅಂತ ಇಲ್ಲಿ ಅಶ್ವಿನಿ ಅವರು ಹೇಳಿದ್ರು. ಅದನ್ನ ಯಾವ ರೀತಿಯಲ್ಲಿ ಟ್ವಿಸ್ಟ್ ಮಾಡ್ಬಿಟ್ಟು ತಗೊಂಡ್ರು ನೋಡಿ. ಅಂದ್ರೆ ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿದ ವೇನೆ ಬೇರೆ ಇತ್ತು, ಅಶ್ವಿನಿ ಅವ್ರು ಮಾತಾಡಿ ಹೇಳಿದ್ದೇ ಬೇರೆ ಇತ್ತು. ಇಲ್ಲಿ ಏನೂ ಕೂಡ ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ. ಗಿಲ್ಲಿ ನಟ ಅವರು ರೂಲ್ಸ್ ನ ಬ್ರೇಕ್ ಮಾಡಿದ್ರು. ಈಗ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಹೋಗಿ ಮಲ್ಕೊಂಡ್ರು ಅಂತ ಅಂದ್ಬಿಟ್ಟು ಈಗ ರೂಮ್ಗೆ ಲಾಕ್ ಕೂಡ ಈಗ ಮಾಡಿದ್ದಾರೆ. ಲಾಕ್ ಆಗಿದೆ ಬಿಡಿ, ಹೋಗಂಗಿಲ್ಲ. ಈ ವೀಕ್ ಪೂರ್ತಿ ಕೂಡ ಕ್ಯಾಪ್ಟನ್ ಆಗಿದ್ರು ಕೂಡ ಆಗದೆ ಇರೋ ರೀತಿ ಆಗೋಯ್ತು. ಸ್ಪಂದನ ಅವರು ಮತ್ತೆ ಅಭಿ ಅವರು ಕೊನೆವರೆಗೂ ನಾನು ಹೇಳ್ತಿರೋದು, ಇಲ್ಲಿ ಗಿಲ್ಲಿಯವ್ರು ಕ್ಯಾಪ್ಟನ್ ಆಗ್ಲಿ ಆಗದೆ ಇರ್ಲಿ ಅಣಗಿಸ್ಕೊಂಡು ಬರ್ತಾನೆ ಇರ್ತಾರೆ. ನೀನಂತೂ ಕ್ಯಾಪ್ಟನ್ ಆಗ್ಲಿಲ್ಲ, ಅಟ್ಲೀಸ್ಟ್ ನಾವಾದ್ರೂ ಇಲ್ಲಿ ಕ್ಯಾಪ್ಟನ್ ಆಗಿದ್ವಿ, ಅದನ್ನು ಕೂಡ ನಿನ್ನಿಂದ ಹಾಳಾಯ್ತು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ. ಅದರಲ್ಲೂ ಕೂಡ ಅಶ್ವಿನಿ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು, ಸೂರಜ್ ಅವರು, ಇಲ್ಲಿ ಗಿಲ್ಲಿಯವ್ರನ್ನ ಕಂಡ್ರೆ ಯಾರ್ಯಾರು ಆಗಲ್ವೋ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾನೆ ಇರ್ತಾರೆ ಕೊನೆವರೆಗೂ ಕೂಡ. ಸ್ವಲ್ಪ ಇಲ್ಲಿ ಗಿಲ್ಲಿಯವರು ಸೀರಿಯಸ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಇರ್ತೀನಿ. ಯಾವ ವಿಚಾರದಲ್ಲಿ ಅಂತಂದ್ರೆ ಈ ವಿಚಾರದಲ್ಲೇ. ಯಾಕಂದ್ರೆ ಚೆನ್ನಾಗಿ ಗೊತ್ತಿದೆ, ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೆಯವರು ಎಲ್ಲರೂ ಕೂಡ. ಇವರೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಎಲ್ಲಿ ಮಾಡ್ತಾರಪ್ಪ ಅಂತ
ಕಾಯ್ತಾ ಇರ್ತಾರೆ ಅದನ್ನ ಹುಡುಕ್ಬೇಕು ಅಂತ ಅಂದ್ಬಿಟ್ಟು. ಕಳಪೆ ವಿಚಾರದಲ್ಲೂ ನೀವು ನೋಡ್ಬೋದು, ಇಲ್ಲಿ ಜಾನ್ವಿ ಅವರು ಮತ್ತಿಲ್ಲಿ ಅಶ್ವಿನಿ ಅವರು, ಜಾನ್ವಿ ಅವರು ಅಂತ ಈಗ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಇವ್ರುಗಳು ತಪ್ಪು ಮಾಡಿದ್ರು, ಆ ಒಂದು ಟೈಮಲ್ಲಿ ರೂಲ್ಸ್ನ ಬ್ರೇಕ್ ಮಾಡಿದ್ರು. ಯಾರು ಕೂಡ ಮಾತಾಡಬಾರ್ದು, ಒಂದು ನಾಮಿನೇಷನ್ ಪ್ರಕ್ರಿಯೆ ಇರ್ಬೋದು, ಮತ್ತಿಲ್ಲಿ ಕಳಪೆ ಉತ್ತಮ ಕೊಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಇದ್ರೂ ಕೂಡ ಬೇಕು ಅಂತಾನೆ ಪ್ರತಿ ವಾರನೂ ಕೂಡ ಅಶ್ವಿನಿ ಅವರು ಮಾತಾಡ್ಕೊಂಡು ಬಂದಿದ್ದಾರೆ ಎಲ್ಲರ ಜೊತೆನೂ ಕೂಡ. ಇವರು ಕಳಪೆ ಕೊಟ್ಬಿಡೋಣ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಇದನ್ನ ಕಿಚ್ಚ ಸುದೀಪ್ ಸರೇ ಕೇಳಿದ್ದಾರೆ, ಇವ್ರಿಗೆ ಕಾಕ್ರೋಚ್ ಸುದ್ದಿ ಅವ್ರಿಗೆ ನಾವೆಲ್ಲರೂ ಕೂಡ ಮಾತಾಡ್ಕೊಂಡೇ ಕೊಟ್ಟಿದ್ದು ಅಂತ ಅವಾಗ ಒಪ್ಕೊಂಡಿದ್ದಾರೆ. ಅವಾಗೆಲ್ಲ ರೂಲ್ಸ್ ಬ್ರೇಕ್ ಆಗಿದ್ರು ಕೂಡ ಏನು ಶಿಕ್ಷೆ ಕೊಡ್ಲಿಲ್ಲ. ಅವ್ರಿಗೂ ಕೂಡ ಶಿಕ್ಷೆ ಕೊಡ್ಬೋದಿತ್ತಲ್ಲ, ಅಶ್ವಿನಿ ಅವ್ರಿಗೆ, ಕಾಕ್ರೋಚ್ ಸುದ್ದಿ ಅವ್ರಿಗೆ, ಜಾನ್ವಿ ಅವ್ರಿಗೆ. ಆ ವೀಕು ಇವರು ಗಿಲ್ಲಿ ಅವ್ರಿಗೆ ಮಾತಾಡ್ಕೊಂಡ್ಬಿಟ್ಟೆ ಕಳಪೆ ಕಳಿಸಿದ್ರು. ನೀವು ಕೂಡ ಇವಾಗ ಕಳಪೆಗೆ ಹೋಗಿ, ಯಾಕಂದ್ರೆ ನೀವೇ ಇಲ್ಲಿ ಮಾತಾಡಿದ್ರಿ, ರೂಲ್ಸ್ನ ಬ್ರೇಕ್ ಮಾಡಿದ್ರಿ, ನೀವು ಕೂಡ ಕಳಪೆಗೆ ಹೋಗಿ ಅಂತ ಅಂದ್ಬಿಟ್ಟು ಆ ವೀಕೆ ಹೇಳ್ಬೋದಿತ್ತು, ಆ ರೀತಿಯಾಗಿ ಶಿಕ್ಷೆ ಕೊಡ್ಬೋದಿತ್ತು. ಅದನ್ನ ಏನೂ ಮಾಡಲಿಲ್ಲ. ಒಟ್ನಲ್ಲಿ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಆಗ್ತದೆ. ಹೌದು, ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಖಂಡಿತವಾಗ್ಲೂ ಇಲ್ಲಿ ರೂಮ್ನೇ ಲಾಕ್ ಮಾಡಿದ್ರಲ್ಲ, ಅದು ಸ್ವಲ್ಪ ತಪ್ಪು ಅನ್ಸುತ್ತೆ. ಮೊಟ್ಟ ಮೊದಲಿಗೆ ಇಲ್ಲಿ ಮಹಿಳಾ ಕ್ಯಾಪ್ಟನ್ ಪಾಪ ಇಲ್ಲಿ ಸ್ಪಂದನ ಅವ್ರು ಆಗಿದ್ರು, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನಪ್ಪ ನಾನು ಫಸ್ಟ್ ಟೈಮ್ ಇಲ್ಲಿ ಕ್ಯಾಪ್ಟನ್ ಆಗಿದ್ದೆ, ಈ ತರ ಆಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾರೆ. ಇಲ್ಲಿ ಮೇನ್ ಆಗಿ ಎಲ್ಲರೂ ಕೂಡ ಬ್ಲೇಮ್ ಮಾಡಕ್ಕೂ ಒಂದು ಪಾಯಿಂಟ್ ಸಿಕ್ತು. ಈಗ ಹೇಳ್ತಾರಲ್ಲ, ಆಡ್ಕೊಳ್ಳೋರ್ ಬಾಯಿಗೆ ಸಿಕ್ಕಂಗಾಯ್ತು ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರದ್ದು ಅದೇ ಪರಿಸ್ಥಿತಿ ಆಯ್ತು. ಎಲ್ಲರೂ ಕೂಡ ಇವ್ರ ಬಗ್ಗೆ ಆಡ್ಕೊಂತಿದ್ರು, ಸರಿ ಇಲ್ಲ ಇವನೇನು ಕೂಡ ಮಾಡಲ್ಲ, ಬರೀ ಕಾಮಿಡಿ ಬಿಟ್ಟು ಇವನ ಹತ್ರ ಬೇರೆ ಏನಿದೆ, ಟಾಸ್ಕ್ ಅಂತ ಬಂದ್ರು ಕೂಡ ಇಲ್ಲಿ ಝೀರೋ ಅಂತ ಇಲ್ಲಿ ಹೇಳ್ತಿದ್ರು. ಈಗ ಇದೊಂದು ಪಾಯಿಂಟ್ ಕೂಡ ಸಿಕ್ಕುತ್ತೆ ಅವರೆಲ್ರಿಗೂ ಕೂಡ ಆಡ್ಕೊಳಕ್ಕೆ. ನೋಡು, ನಿನ್ನಿಂದ ಪಾಪ ಇಲ್ಲಿ ಸ್ಪಂದನ ಅವ್ರಿಗೂ ಬೇಜಾರಾಯ್ತು, ಮತ್ತೆ ಅಭಿ ಅವ್ರಿಗೂ ಬೇಜಾರಾಯ್ತು, ಇಲ್ಲಿ ಕ್ಯಾಪ್ಟನ್ಸಿ ರೂಮೇ ಇಲ್ಲಿ ಲಾಕ್ ಆಗೋಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಮನೇಲಿರೋರು ಎಲ್ಲರೂ ಕೂಡ ಕ್ಯಾಪ್ಟನ್ ಮಾತನ್ನ ಕೇಳ್ತಾರೆ, ಇಲ್ಲಿ ಗಿಲ್ಲಿ ನಟ ಅವ್ರು ಒಬ್ಬರೇ ಕೇಳಲಿಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಈಗ ಹೇಳಿದ್ದು ಆಯ್ತು, ಲಾಕ್ ಅಂತ ಮಾಡಿದ್ದು ಅಂತ ಕನ್ಫರ್ಮ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಮಾಡೇ ಮಾಡ್ತಾರೆ. ಸದ್ಯ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಗಿಲ್ಲಿ ಅವರು ಅಷ್ಟೊಂದು ದೊಡ್ಡ ತಪ್ಪು ಇಲ್ಲಿ ಮಾಡಿದ್ರೆ, ಹೌದು ಮೊದಲನೇ ಸತಿ ಹೋಗ್ತಾರೆ, ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ಹೋಗಿ ಕುತ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಅಷ್ಟೊಂದು ಓವರ್ ಆಗಿ ರೂಮ್ನೇ ಲಾಕ್ ಮಾಡೋ ಒಂದು ಸಿಚುವೇಶನ್ಗೆ ಬಂದಿದ್ದಾರೆ ಅಂತಂದ್ರೆ ಅಷ್ಟೊಂದು ದೊಡ್ಡ ಮಿಸ್ಟೇಕ್ ಆಗೋಯ್ತಾ? ಯಾರು ಕೂಡ ಬಿಗ್ ಬಾಸ್ ಮೇಲೆ ರೂಲ್ಸ್ನ ಬ್ರೇಕ್ ಮಾಡೇ ಇಲ್ವಾ? ಎಷ್ಟು ಸತಿ ಮೈಕ್ನ ಮರೀತಾರೆ, ಮತ್ತಿಲ್ಲಿ ಕಿಚನ್ ರೂಮಲ್ಲೂ ಕೂಡ ಎಷ್ಟು ಜಗಳ ಆಡ್ತಾರೆ, ಬೇಡದೇ ಇರೋ ಮಾತುಗಳನ್ನ ಇಲ್ಲಿ ತೆವಳು ಅಂತ ಎಷ್ಟು ಮಾತಾಡ್ತಾರೆ. ಇದಕ್ಕೆಲ್ಲ ಏನು ಶಿಕ್ಷೆನೇ ಇಲ್ಲ. ಆದ್ರೆ ಕ್ಯಾಪ್ಟನ್ಸಿ ರೂಮಿಗೆ ಒಂದಕ್ಕೆ ಮಾತ್ರ ಇಲ್ಲಿ ಬೆಲೆ. ಗಿಲ್ಲಿಯವ್ರು ಮಾಡಿದ್ರೆ ಅದು ತಪ್ಪು ಅನ್ನೋ ವಿಚಾರನ ಇಲ್ಲಿ ಎತ್ತಿ ತೋರಿಸ್ದಂಗೆ ಇದೆ. ವೀಕ್ಷಕರ, ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.